ಸುಮಾರು 8 ವರ್ಷಗಳು ಕಳೆಯತ್ತೆ. ಆ ಅಮೇರಿಕದಲ್ಲಿರ್ತಕ್ಕಂತಹ ಏನು ಸ್ನೇಹಿತ ಇದ್ದ, ಅವನು ಇಂಡಿಯಾಗೆ ಬಂದಿರ್ತಾನೆ. ಅವ್ನು ಕಾರಲ್ಲಿ ತನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ರಸ್ತೆ ಮಧ್ಯೆ ನೋಡಿದ್ರೆ ಅವನ ಸ್ನೇಹಿತ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನು ಶ್ರೀಮಂತ ಇದ್ದ, ಅವನು ಫುಟ್ಪಾತಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ ಬೇಜಾರಲ್ಲಿ. ಅದನ್ನ ನೋಡ್ಬಿಟ್ಟು ಇವನು ಅವ್ರಿಗೆ ನಿಲ್ಲಿಸ್ಬಿಟ್ಟು, ಹೆಂಗಿಳೆ ನೀನು ಈ ತರ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಹೇಳಿದಾಗ, ಇಲ್ಲ ಹೆಂಗೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಲಾಸ್ ಆಗಿದೆ ಅಂದಾಗ, ಹತ್ತು ಕಾರ್ ಹತ್ತು ಮಾತಾಡೋಣ ಅಂತ ಹೇಳಿ ಕಾರಲ್ಲಿ ಹತ್ಸ್ಕೊಂಡು ಆ BMW ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ, 8 ವರ್ಷದಲ್ಲಿ ನನಗೆಲ್ಲ ಬಿಸ್ನೆಸ್ ಲಾಸ್ ಆಗೋಯ್ತು, ನಾನು ಬೀದಿಗೆ ಬಂದ್ಬಿಟ್ಟಿದ್ದೀನಿ, ನನಗೇನೋ ದುಡ್ಡಿಲ್ಲ, ವ್ಯವಹಾರ ಇಲ್ಲ, ಸಾಲ ಆಗ್ಬಿಟ್ಟಿದೆ ಅಂತಂತ ಹೇಳಿ, ಯಾಕೆ ಹಿಂಗೆ ಆಗ್ತದೆ ಗೊತ್ತಿಲ್ಲ, ನಾನು ಎಷ್ಟು ದೇವ್ರುಗಳಿಗೆ ಎಲ್ಲ ಕೈ ಮುಗ್ದಿದ್ದೀನಿ, ಎಲ್ಲರಿಗೂ ನಾನು ಒಳ್ಳೇದೇ ಬಯಸಿದ್ದೀನಿ, ಆದ್ರೆ ನನಗೆ ಈ ತರ ಆಗೋಯ್ತು ಅಂತ ಹೇಳಿ ಕಾರಲ್ಲಿ ಅಳ್ತಾ ಇರ್ತಾನೆ. ಅದನ್ನ ನೋಡಿರ್ತಕ್ಕಂಥ ಅಮೇರಿಕದಿಂದ ಬಂದಿರ್ತಕ್ಕಂಥ ಗೆಳೆಯ, ನೀನು ತಲೆ ಕೆಡಿಸ್ಕೋಬೇಡ, ನನಗೊಬ್ರು ಸ್ವಾಮೀಜಿ ತುಂಬ ಪರಿಚಯ, ಅವ್ರ ಹತ್ರ ಹೋಗೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ಸ್ವಾಮೀಜಿ ಹತ್ರ ಹೋಗಿ ತನಗಾಗಿರೋ ಪರಿಸ್ಥಿತಿನೆಲ್ಲ ಹೇಳ್ಕೊಂಡಾಗ ಸ್ವಾಮೀಜಿ ಹೇಳ್ತೀನಿ, ನೋಡು ನೀನು ಯಾರಿಗಾದ್ರೂ ಏನಾದ್ರೂ ಕೆಟ್ಟದ್ದು ಮಾಡಿದ್ಯಾ, ಯಾರಾದ್ರೂ ಬಡವರಿಗೆ ನೀನೇನಾದ್ರೂ ನಿಂದನೆ ಮಾಡಿದ್ಯಾ, ಸ್ವಲ್ಪ ನೆನೆಸ್ಕೋ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲ ಗುರುಗಳೇ, ನಾನು ಒಬ್ಬ ಧಾರ್ಮಿಕ ಮನುಷ್ಯ, ನಾನು ಯಾವತ್ತೂ ಯಾರಿಗೂ ಹಿಂಸೆ ಮಾಡಿಲ್ಲ, ನಾನು ಯಾರಿಗೂ ಬೈದಿಲ್ಲ, ನಾನು ಏನೂ ಮಾಡಿಲ್ಲ ಅಂತ ಹೇಳಿ ಅವ್ನು ಹೇಳ್ತಾ ಇರ್ತಾನೆ. ಆಗ